ಸಂವಿಧಾನ ಮತ್ತು ಅದರ ಆಶಯಗಳನ್ನ ಗೌರವಿಸ್ತಕ್ಕಂಥ ಕೆಲಸ, ಸಂವಿಧಾನವನ್ನು ಎತ್ತಿಡಿತಕ್ಕಂಥ ಕೆಲಸ ಆಗಬೇಕಾಗಿತ್ತು. ಆದರೆ ಸರ್ಕಾರ ನೇಮಿಸಿರ್ತಕ್ಕಂಥ ನಾಗಮೋಹನ್ ದಾಸ್ ವರದಿ ಒಂದು ಬಲಗೈ ಸಮುದಾಯದ ಮರಣ ಶಾಸನವನ್ನಾಗಿ ಬರೆದಿರುವುದರಿಂದ ಒಳ ಮೀಸಲಾತಿಯ ಒಳಸಂಚುಗಳು, ಒಳ ಮೀಸಲಾತಿಯ ಷಡ್ಯಂತ್ರಗಳು, ಒಳ ಮೀಸಲಾತಿಯ ರಹಸ್ಯ ಕಾರ್ಯಸೂಚಿಗಳ ಬಗ್ಗೆ ನಾಡಿನ ಜನತೆಗೆ ತಿಳಿಸಬೇಕಾಗಿದೆ. ಒಳ ಮೀಸಲಾತಿಯು ವೈದಿಕರ ಕೈಗೆ ಹೇಗೋಯಿತು, ವೈದಿಕರಿಗೂ ಒಳ ಮೀಸಲಾತಿಗೂ ಯಾವ ಸಂಬಂಧ ಇದೆ, ವೈದಿಕ ಸಾಹಿಯ ಮಸಲತ್ತುಗಳೇನು ಅಂತಕ್ಕಂಥದ್ದನ್ನು ನಾಡಿನ ಜನರಿಗೆ ಹೇಳಬೇಕಾಗಿದೆ, ಸರ್ಕಾರಕ್ಕೆ ಹೇಳಬೇಕಾಗಿದೆ. ಆ ನಿಟ್ಟಿನಲ್ಲಿ ಬಂಧುಗಳೇ, 25ನೇ ತಾರೀಕು ಬೀದರಿಂದ ಚಾಮರಾಜನಗರವರೆಗೂ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಮತ್ತು ಅಭಿಮಾನಿಗಳು ಮತ್ತು ಸಂವಿಧಾನದ ಅಭಿಮಾನಿಗಳು ತಾವೆಲ್ಲರೂ ಸಾಮಾಜಿಕ ನ್ಯಾಯವನ್ನು ಎತ್ತಿಡಿದು ಏನಿವತ್ತು ನಾಗಮೋಹನ್ ದಾಸ್ ಅನ್ಯಾಯವನ್ನು ಮಾಡಿದ್ದಾರೆ, ನಾಗಮೋಹನ್ ದಾಸ್ ಮತ್ತು ಸರ್ಕಾರ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಸವರ್ಲಿಕ್ಕೆ ಹೋಗ್ತಾ ಇದೆ, ಇದನ್ನು ವಿರೋಧಿಸಲೇಬೇಕು. ಇದು ಒಳ ಮೀಸಲಾತಿ ಒಂದು ಸಮುದಾಯದ ಹಿತಾಸಕ್ತಿ ಅಲ್ಲವೇ ಅಲ್ಲ. ಒಳ ಮೀಸಲಾತಿಯು 101 ಸಮುದಾಯದ ಹಿತಾಸಕ್ತಿ ಆಗಿದೆ. ಆ ಕಾರಣಕ್ಕೋಸ್ಕರನೇ 25ನೇ ತಾರೀಕು ಮಾಡು ಇಲ್ಲವೇ ಮಡಿ, ಏನು 27ನೇ ತಾರೀಕು ಸರ್ಕಾರ ಕ್ಯಾಬಿನೆಟ್ ಕರೆದಿದೆ. ಆ ಕ್ಯಾಬಿನೆಟ್ನಲ್ಲಿ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ನಿಮ್ಮ ಸರ್ಕಾರದ ಬೆನ್ನು ಮೂಳೆ ಮುರಿತಕ್ಕಂಥ ಕೆಲಸವನ್ನು ನೀವು ಮಾಡಿಸ್ಕೋಬೇಡಿ. ನಿಮ್ಮ ಸರ್ಕಾರದ ಬೆನ್ನೆಲುಬು ನಾವು, ನಿಮ್ಮ ಸರ್ಕಾರ 135 ಸೀಟಿಗೆ ಬೆನ್ನೆಲುಬು ನಾವು. ಹಾಗಾಗಿ ಸರ್ಕಾರವನ್ನು ರಚನೆ ಮಾಡಲು ಪ್ರಮುಖ ಪಾತ್ರ ವಹಿಸಿದ ಒಂದು ಸಮುದಾಯವನ್ನು ಕುಗ್ಗಿಸಿದ್ರೆ ಮುಂದಿನ ಬೆಲೆಯನ್ನು ನೀವು ತರಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಸ್ವತಂತ್ರ ಉದ್ಯಾನವನದಿಂದ ನನ್ನ ನಾಡಿನ ಜನರು ಕೊಡಬೇಕಾಗಿದೆ. ಹಾಗಾಗಿ ಸ್ವಾಭಿಮಾನಿಗಳು, ಘನತೆಯ ಬದುಕಿಗೆ ಹೆಸರಾದಂಥ ಈ ಸಮುದಾಯ ಭಾಳ ನಿಷ್ಠೆ ಮತ್ತು ಶ್ರದ್ಧೆಯಿಂದ 25ನೇ ತಾರೀಕು ಮನೆಗೂ ಸಹ ಒಬ್ಬೊಬ್ಬರು ಬಂದು ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಸರ್ಕಾರದ ಒಂದು ಏನು ಮಸಲತ್ತಿದೆ ಅಥವಾ ಸರ್ಕಾರದ ಏನು ಷಡ್ಯಂತ್ರ ಇದೆ ಅದನ್ನು ಮೆಟ್ಟಿ ನಿಲ್ತಕ್ಕಂಥ ಸಮುದಾಯ ನೀವಾಗಬೇಕು. ಬಾಬಾ ಸಾಹೇಬ್ ಹೇಳ್ತಾ ಇದ್ದಾರೆ, ಹಕ್ಕು ಮತ್ತು ಅಧಿಕಾರ ನಿಮ್ಮ ಮನೆಯ ಬಾಗಿಲಿಗೆ ಬರೋದಿಲ್ಲ. ಹಕ್ಕು ಮತ್ತು ಅಧಿಕಾರವನ್ನು ಹೋರಾಟದ ಮುಖಾಂತರ ಪಡ್ಕೋಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಆ ಹೋರಾಟ ಇವತ್ತು 25ನೇ ತಾರೀಕು ಫಿಕ್ಸ್ ಆಗಿದೆ. ಆ ಹೋರಾಟಕ್ಕೆ ನೀವು ಸಜ್ಜಾಗಬೇಕು ಅಂತಕ್ಕಂಥದ್ದನ್ನು ನಾನು ಕರೆ ಕೊಡ್ತೇನೆ. ಯಾವುದೇ ಕಾರಣಕ್ಕೂ ಯಾವ ಸಮುದಾಯಕ್ಕೂ ಅನ್ಯಾಯವಾಗದ ರೀತಿಯಲ್ಲಿ, ಯಾರಿಗೂ ತೊಂದರೆ ಕೊಡದ ರೀತಿಯಲ್ಲಿ, ಯಾರಿಗೂ ಪ್ರಚೋದನೆಗೆ ಒಳಪಡದ ರೀತಿಯಲ್ಲಿ ಗಂಭೀರವಾಗಿ ಸಾಮಾಜಿಕವಾಗಿ ಮತ್ತು ಏನು ನಾವು ಸ್ವಾಭಿಮಾನದ ಘನತೆ ಬದುಕಂತೇನು ಅಂಬೇಡ್ಕರ್ ಹೇಳಿದ್ದಾರೆ. ನಾವು ಸ್ವಾಭಿಮಾನಿಗಳು, ಎಲ್ಲೂ ಪ್ರಯೋಗ ಆಗಬಾರ್ದು, ಎಲ್ಲೂ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು. ಭಾಳ ಶ್ರದ್ಧೆಯಿಂದ ನಿಷ್ಠೆಯಿಂದ ಬಂದು ಈ ಒಂದು ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಿ ಅಂತೇಳಿ ನನ್ನೆಲ್ಲ ಬಂಧುಗಳಿಗೆ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ಜೈ ಭೀಮ್, ಜೈ ಭಾರತ್, ಜೈ ಸಂವಿಧಾನ. ನಮ್ಮ ಮೂಲನ ಸರಿಪಡಿಸ್ಬೇಕು, ಆಮೇಲೆ ಬೇರುಗಳಿಗೆ ಕೊಂಬೆಗಳಿಗೆ ಬೇರನ್ನ ಸರಿ ಮಾಡದೆ ಕೊಂಬೆಗಳನ್ನ ಛಿದ್ರ ಮಾಡಿ ಎಲ್ಲ ಕಡೆ ಹಂಚಿ ಹರಿಸ್ಬಿಟ್ಟಿದ್ದಾರೆ. ನಮ್ಮ ಬಲಗೈ ಸಮುದಾಯನ ಎಲ್ಲೆಲ್ಲಿ ಹಂಚಿದ್ದಾರೆ ಅದನ್ನ ನಮಗೆ ವಾಪಸ್ ಕೊಟ್ಟು ನಮಗೆ ನ್ಯಾಯವನ್ನು ಕೊಡಬೇಕು ಅಷ್ಟೇ ನಮ್ಮ ಸಮುದಾಯದ, ನಮ್ಮ ಬಲಗೈ ಸಮುದಾಯದ ಹೋರಾಟ ಅಷ್ಟೇ ಆಗಿದೆ. ನಾವು ಶಾಂತ ರೀತಿಯಲ್ಲೇ ಹೋರಾಟ ಮಾಡ್ತೀವಿ. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಸೆ ಏನಿತ್ತು ಅದನ್ನ ಪೂರ್ಣಗೊಳಿಸ್ಬೇಕು ಅನ್ನೋದಷ್ಟೇ, ಅವರ ಕನಸನ್ನ ನನಸು ಮಾಡ್ಬೇಕು ಅನ್ನೋದಷ್ಟೇನೆ. ಯಾಕೆ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೀಸಲಾತಿ ತಗೊಳ್ಳಿ, ಪ್ರತಿಯೊಬ್ಬರಿಗೂ ಕೊನೆಯ ಕಡೆ ಮನುಷ್ಯನಿಗೆ ನ್ಯಾಯ ಸಿಗಬೇಕು ಅನ್ನೋದನ್ನ ಹೇಳಿದ್ರು. ಈ ತರ ಒಳ ಮೀಸಲಾತಿ ಮಾಡಿಕೊಂಡು ನೀವು ಕಿತ್ತಾಟ ಮಾಡ್ಕೊಳ್ಳಿ ಅಂತ ಎಲ್ಲೂ ಹೇಳಿಲ್ಲ. ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು, ಪ್ರತಿಯೊಬ್ಬರಿಗೂ ನ್ಯಾಯ ಸಿಗಬೇಕು, ಸಮವಾಗಿ ಹಂಚಿಕೆ ಆಗಬೇಕು. ಮೀಸಲಾತಿ ಅನ್ನೋದು ಎಲ್ಲರ ಹಕ್ಕು ಮತ್ತು ಎಲ್ಲರಿಗೂ ಸಮವಾಗಿ ಹಂಚಿಕೆ ಆಗ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಅದರಷ್ಟೇ ಉದ್ದೇಶ ನಮ್ದು. ಅದಕ್ಕಾಗಿ ನಾವು ಸರ್ಕಾರಕ್ಕೆ ನಮ್ಮ ಬೇಡಿಕೆಯನ್ನು ಮುಂದಿಡ್ತಾ ಇದ್ದೀವಿ. ಇದೇ 25ನೇ ತಾರೀಕು ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಫ್ರೀಡಂ ಪಾರ್ಕ್ ಅಲ್ಲಿ ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಇಡೀ ನಮ್ಮ ರಾಜ್ಯದ ಎಲ್ಲ ನಮ್ಮ ಬಲಗೈ ಬಂಧುಗಳಿಗೆ ನಾನು ಈ ಮುಖಾಂತರ ಮನವಿ ಮಾಡ್ಕೊಳ್ತೀನಿ, ಪ್ರತಿಯೊಂದು ಮನೆಯಿಂದನೂ ಎಲ್ಲರೂ ಬನ್ನಿ, ನಿಮ್ಮ ಅಸ್ತಿತ್ವವನ್ನ ಉಳಿಸ್ಕೊಳ್ಳಿ, ನಿಮ್ಮ ಹಕ್ಕನ್ನು ಪಡೆದುಕೊಳ್ಳಿ ಅಂತಾನೆ ನಾನೆಲ್ಲ ನಮ್ಮ ಬಂಧುಗಳಿಗೆ ಈ ಮುಖಾಂತರ ಮನವಿ ಮಾಡ್ಕೊಳ್ತೀನಿ. ಪ್ರತಿಯೊಬ್ಬರು ಬಂದು ನಿಮ್ಮ ಹಕ್ಕುಗಳನ್ನು, ನಿಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿ. ಇದು ಎಲ್ಲ ನಮ್ಮೆಲ್ಲರ ಜವಾಬ್ದಾರಿ, ನಮ್ಮ ಕರ್ತವ್ಯ, ನಮ್ಮೆಲ್ಲರ ಹೋರಾಟ ಆಗಿರಲಿ ಅಂತ ಎಲ್ಲರ ಹೇಳಿ ಎಲ್ಲರಿಗೂ ಧನ್ಯವಾದ ತಿಳಿಸಿ ನನ್ನ ಮಾತು. ಸರ್ಕಾರ ಇರುವಂತ ಒಂದು ವೇಕೆನ್ಸೀಸ್ ಏನಿದೆ, ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಲಿಕ್ಕೆ ನಮ್ಮ ಸಮುದಾಯದ ಸಂಪೂರ್ಣ ಸಹಕಾರ ಇದೆ. ನಾವು ಒಳ ಮೀಸಲಾತಿಗೆ ನಾವು ಪಟ್ಟಿದೆಯಲ್ಲ, ಹಳೆ ಮೀಸಲಾತಿ ಆಧಾರದ ಅವರು ಸರ್ಕಾರದವರು ಮಾಡಬಹುದು. ಒಂದು ಎರಡನೇದು, ಈಗ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ರಿಪೋರ್ಟ್ ಇನ್ನೂ ಬಂದಿಲ್ಲ. ಅವರು ಸಹ ನಮ್ಮ ಕೆಲಸವನ್ನ ದತ್ತಾಂಶ ಕಲೆಕ್ಷನ್ ಅನ್ನ ಮುಗಿಸಿದ್ದಾರೆ. ಆ ರಿಪೋರ್ಟನ್ನು ತರಿಸ್ಕೊಳ್ಳಿ.
ಎರಡೂ ವರದಿಗಳಿಗೆ ವ್ಯತ್ಯಾಸಗಳು ಕಂಡು ಬಂದರೆ ನನಗನ್ಸುತ್ತೆ ಬಹಳಷ್ಟು ವ್ಯತ್ಯಾಸ ಇರುತ್ತೆ. ವ್ಯತ್ಯಾಸಗಳು ಕಂಡು ಬಂದರೆ ಹೊಸದಾಗಿ ಸಮೀಕ್ಷೆಯನ್ನು ನೀವು